ನಮಸ್ತೆ ಎಲ್ರಿಗೂ. ಒಂದು ಸ್ಲ್ಯಾಬ್ ಇವತ್ತು ಬಂದ್ಬಿಟ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಬಾರ್ ಬೆಂಡಿಂಗ್ ವರ್ಕ್ ಆಗ್ತಾ ಇದೆ. ಸೊ ಈ ಬಾರ್ ಬೆಂಡಿಂಗ್ ವರ್ಕ್ ಆಗ್ತಾ ಇರಬೇಕಾದ್ರೆ ಕರೆಕ್ಟಾಗಿ ನಾವು ಮೇನ್ ಬಂದ್ಬಿಟ್ಟು ಕಾಲಮ್ ರೈಸ್ ಆಗುತ್ತೆ, ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗುತ್ತೆ. ಇದಕ್ಕೆ ಲ್ಯಾಪ್ ಲೆಂತ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ನೋಡಬೇಕು. ಈ ಲ್ಯಾಪ್ ಲೆಂತ್ ಮಾಡಬೇಕಾದ್ರೆ ಅದಕ್ಕೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಇದು 47x D ಅಂತ, ಅಂದರೆ ಈ ಡಯಾಮೀಟರ್ ಏನಿರುತ್ತೆ ಇದರದ್ದು 47 ಟೈಮ್ಸ್ ಟೈಮ್ ಬಂದ್ಬಿಟ್ಟು ಹೈಟಲ್ಲಿ ಇರಬೇಕು. ಅಂದರೆ ಸಾಧಾರಣ ಆಲ್ಮೋಸ್ಟ್ 25 mm ಡಯ ಅಂತ ಹೇಳಿದ್ರೆ 25 × 47 ಟೋಟಲ್ ಎಷ್ಟು MM ಬರುತ್ತೆ ಅಷ್ಟು MM ನೀವು ಲ್ಯಾಪ್ ಲೆಂತನ್ನು ಬಿಡ್ಕೋಬೇಕು. ಇದೊಂದು ಸಿಂಪಲ್ ಕ್ಯಾಲ್ಕುಲೇಷನ್. ಅದೇ ಥರ ಬೀಮಲ್ಲಿ ಕೂಡ ಅಷ್ಟೇ, ಈ ಥರ ಬೀಮ್ಗಳು ಬರಬೇಕಾದ್ರೆ ಎಲ್ ಅಂತ ಕೊಟ್ಟಿದ್ದಾರೆ. ಆ ಎಲ್ ಕೂಡ ಅಷ್ಟೇ, ಅದಕ್ಕೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. L/, ಅಂದರೆ ಬೀಮ್ದು ಡೆಪ್ತ್ ಏನಿರುತ್ತೆ ಅದರದ್ದು /3 ಮಾಡಿದ್ರೆ 1 ಟೈಮ್ ಬಂದ್ಬಿಟ್ಟು ಎಲ್ ಬಂದ್ಬಿಟ್ಟು ಹೋಗಬೇಕು. ಸೊ ಈ ಥರದ್ದೊಂದು ಕ್ಯಾಲ್ಕುಲೇಷನ್ಸು. ಸೊ ಆಮೇಲೆ ಆಲ್ವೇಸ್ ಯಾವಾಗಲೂ ನಾವು ಮಾಡಬೇಕಾದ್ರೆ ಈ ಥರ ಪ್ಲೈವುಡ್ ಶಟ್ರಿಂಗ್ ಮಾಡಿದ್ರೆ ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ ಪ್ಲೈವುಡಲ್ಲಿ ನಿಮಗೆ ಕಾಂಕ್ರೀಟಿದು ಸ್ಲ್ಯಾಬ್ ಬಂದುಬಿಟ್ಟು ಸ್ಲರಿ ವೇಸ್ಟ್ ಆಗಲ್ಲ. ಆಮೇಲೆ ಲೆವೆಲ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಆಫ್ ದ ಸ್ಲ್ಯಾಬ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಇದೇ ಥರ ನಿಮಗೇನಾದರೂ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನನ್ನ ಹೆಸರು ರಂಜಿತ್ ಪಾಲನ್, ಫೈನ್ ಲೈನ್ ಇನ್ಫಾ ಅಂತ ನಮ್ಮ ಕಂಪ್ನಿ ಹೆಸರು. ಸೊ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.